ನೀವು ಆನ್ಲೈನ್ ಅಲ್ಲಿ ಇದ್ರೂ ಕೂಡ ವಾಟ್ಸಪ್ ಆಫ್ಲೈನ್ ತೋರಿಸಬೇಕಾ, ಆ ತರ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವು ಆನ್ಲೈನ್ ಅಲ್ಲಿ ಇದ್ಬಿಟ್ಟು ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಯಾರೇ ಮೆಸೇಜ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಆಫ್ಲೈನ್ ಅಂತಾನೆ ತೋರಿಸುತ್ತೆ. ಅದ್ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಬಿಟ್ಟು ಹಂಗೆ ನನ್ನನ್ನ ಫಾಲೋ ಮಾಡ್ಕೊಳ್ಳಿ. ಏನಿಲ್ಲ, ನಿಮ್ಮ ವಾಟ್ಸಪ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಯಾವ ಇನ್ಫಾರ್ಮೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಾಟಾ ಅಂಡ್ ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 3 ಆಪ್ಷನ್ ಶೋ ಆಗುತ್ತೆ: ಡಾಟಾ, ವೈಫೈ, ಬ್ಯಾಕ್ ಗ್ರೌಂಡ್ ಮೊಬೈಲ್ ಡಾಟಾ ಅಂತ. ಈ 3 ನೀವು ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಆನ್ಲೈನ್ ಬಂದ್ರು ಕೂಡ ನಿಮ್ಮ ವಾಟ್ಸಪ್ ಗೆ ಯಾರೇ ಎಷ್ಟೇ ಮೆಸೇಜ್ ಮಾಡಿದ್ರು ಕೂಡ ಅವ್ರಿಗೆಲ್ರಿಗೂ ಆಫ್ಲೈನ್ ಅಂತಾನೆ ತೋರಿಸುತ್ತೆ. ನೀವು ಆರಾಮಾಗಿ ಆನ್ಲೈನ್ ಬಂದ್ಬಿಟ್ಟು ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನೀವು ವಾಟ್ಸಪ್ ಗೆ ಹೋಗ್ಬೇಕು ಅಂತಂದ್ರೆ ಇವಾಗ ಏನ್ ಪ್ರೊಸೆಸ್ ಹೇಳಿದ್ನೋ ಅದೇ ತರ ಹೋಗ್ಬಿಟ್ಟು ಅಲ್ಲಿ ಈ 3 ಅನ್ಕೊಳ್ಳಿ. ಆಮೇಲೆ ಮತ್ತೆ ಅದು ವಾಟ್ಸಪ್ ಅಲ್ಲಿ ಆನ್ಲೈನ್ ಅಂತ ತೋರಿಸುತ್ತೆ. ಇಷ್ಟೇ. ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಇನ್ಮೇಲೆ ಬರ್ತಾನೆ ಇರುತ್ತೆ.